ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಿದ ಬಳಿಕ ಒಂದು ಸುದ್ದಿಗೋಷ್ಠಿಯಲ್ಲಿ 60 ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಅಂತ ಸಲಹೆ ಕೊಟ್ಟರು. ಸಲಹೆ ಏನೋ ಓಕೆ, ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ನೋ. ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕಬೇಕು ಅಂತ ಸಿಎಂ ಸೂಚನೆ ಕೊಟ್ಟರು. ಸಿಎಂ ಮಾಸ್ಕ್ ಹಾಕ್ತಾರೆ, ಆದರೆ ಡಿಸಿಎಂ ಸಚಿವರು ಕೇರ್ ಮಾಡಲ್ಲ. 60 ವರ್ಷ ಮೇಲ್ಪಟ್ಟ ಸಚಿವರಿಂದಲೇ ರೂಲ್ಸ್ಗೆ ಈಗ ಡೋಂಟ್ ಕೇರ್. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯ ವೇಳೆ ಪಬ್ಲಿಕ್ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ಸಚಿವರು ಬರುವಾಗ ಹಿಂದೆ ಮುಂದೆ ಜನ, ಭದ್ರತಾ ಸಿಬ್ಬಂದಿ ಎಲ್ಲ ಇದ್ದಾರೆ. ಆದರೆ ರೂಲ್ಸ್ ಜಾರಿಯಾದ ಕೆಲವು ಗಂಟೆಗಳಲ್ಲೇ ರೂಲ್ಸು ಬ್ರೇಕ್ ಆಗಿದೆ. ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಮಾಸ್ಕನ್ನು ಧರಿಸಿದ್ದು ಕಂಡು ಬಂತು. ನಿನ್ನೆ ಸಚಿವ ಸಂಪುಟ ಸಭೆ ನಡೀತಲ್ಲ, ಆ ಸಚಿವ ಸಂಪುಟ ಸಭೆಗೆ ಸಚಿವರೆಲ್ಲ ಆಗಮಿಸಬೇಕಾದ್ರೆ ಏನು ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲ ಬೇರೆ ಬೇರೆ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿ ಎಲ್ಲ ಜನ ಇದೆ. ಆದರೆ ಇವ್ರಿಗೆ 60 ವರ್ಷ ದಾಟಿದ್ರು ಮಾಸ್ಕ್ ಹಾಕಲ್ಲ. ಅಂದರೆ ಸರ್ಕಾರನೇ ನಿಯಮ ಮಾಡುತ್ತೆ, ಸರ್ಕಾರದವರೇ ಅದನ್ನು ಬ್ರೇಕ್ ಮಾಡ್ತಾರೆ. ಇನ್ನು ಯಾರಿಗೆ ಬುದ್ಧಿವಾದ ಹೇಳೋಣ? ನೋಡೋಣ ಒಬ್ಬೊಬ್ಬರಾಗಿ ಯಾರ್ಯಾರು ಅಂತ ಅಂದ್ಬಿಟ್ಟು. ನೋಡಿ, ಮಾಸ್ಕ್ ಹಾಕಿ ಮಾದರಿಯನ್ನು ಮೆರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಯಸ್ಸವ್ರದ್ದು 70+. ಆದರೆ ಮಾಸ್ಕನ್ನು ಹಾಕ್ಕೊಂಡು ಬಂದಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ಇತ್ತಲ್ಲ, ನೋಡಿ ಸಿದ್ದರಾಮಯ್ಯನವ್ರಿಗೆ ಕಳೆದ ಕೋವಿಡ್ ಟೈಮ್ನಲ್ಲಿ 2 ಸರ್ತಿ ಕೋವಿಡ್ ಬಂದಿತ್ತು. ಅವರು ತುಂಬ ಎಚ್ಚರಿಕೆಯಿಂದ ಇದ್ದರು. ಕೈಗೆ ಗ್ಲೌಸ್ ಹಾಕ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ಫೇಸ್ ಕವರ್ನ ಹಾಕ್ಕೊಳ್ಳೋದು, ಇವೆಲ್ಲ ಮಾಡ್ತಾಯಿದ್ರು. ಆವಾಗ ಸದನದಲ್ಲೂ ಕೂಡ ಹಾಗೆ ಮಾಡ್ತಾಯಿದ್ರು. ಈಗಲೂ ಕೂಡ ಮಾಸ್ಕ್ ಧರಿಸಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರೇ ಮಾಡಿರೋ ನಿಯಮ ಅವರೇ ಮುರಿದ್ರೆ ಹೇಗೆ ಅಂತ ಪ್ರಶ್ನೆ ಅಲ್ವಾ? ಹಾಗಾಗಿ ಬಂದಿದ್ದಾರೆ. ಇನ್ನು ಶರಣಪ್ರಕಾಶ್ ಪಾಟೀಲ್, ಏನು ವೈದ್ಯಕೀಯ ಶಿಕ್ಷಣ ಸಚಿವರು ಶರಣಪ್ರಕಾಶ್ ಪಾಟೀಲ್, ಅವರೂ ಕೂಡ ಮಾಸ್ಕ್ ಹಾಕಿದ್ದಾರೆ. ಅವ್ರಿಗೊಂದು 55+ ವಯಸ್ಸಾಗಿದೆ. ಬಟ್ ಅವರು ಕೂಡ ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ. ಯಾರ್ಯಾರಿಗೆ ಅವರವರ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಆ ಎಲ್ಲವೂ ಕೂಡ ಸಹಜವಾಗಿ ಮಾಸ್ಕನ್ನು ಹಾಕಿರ್ತಾರೆ. ಇನ್ನು ಮಾಸ್ಕ್ ರೂಲ್ಸನ್ನು ಬ್ರೇಕ್ ಮಾಡಿದವ್ರು ಯಾರು ನೋಡಿ. ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ, ಈಶ್ವರ್ ಖಂಡ್ರೆ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ 60+, ಮತ್ತು ಈಶ್ವರ್ ಖಂಡ್ರೆ ಅವ್ರಿಗೆ 60+ ವಯಸ್ಸು. ಹಾಕಿದಾರಾ? ಅಲ್ಲಿ ಯಾರಾದರೂ ಒಬ್ಬರು ಹಾಕಿದ್ದಾರೆ ನೋಡಿ. ಅಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಡಿ ಕೆ ಶಿವಕುಮಾರ್. ಪರಮೇಶ್ವರ್ ಬಂದರು, ಮಾಸ್ಕ್ ಹಾಕಿದಾರಾ? ಇಲ್ಲ. ಇವರೇ ರೂಲ್ಸ್ ಮಾಡ್ತಾರೆ, ಹೋಮ್ ಮಿನಿಸ್ಟ್ರು ಬೇರೆ. ಆಯಿತಾ? ಡಾಕ್ಟರ್ ಎಚ್ ಸಿ ಮಹದೇವಪ್ಪ 60+, ಹೇಳಿ ಕೇಳಿ ವೈದ್ಯರು, ಅವರೂ ಹಾಕಿಲ್ಲ ನೋಡಿ. ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ, ಅವ್ರಿಗೂ 60+ ಏಜು. ಹಾಕಿದಾರ ಮಾಸ್ಕು? ಕನಿಷ್ಠ ಕೈಯಲ್ಲಾದರೂ ಹಿಡ್ಕೊಂಡಿದ್ದಾರ? ಅದೂ ಇಲ್ಲ, ಯಾರೂ ಹಾಕಿಲ್ಲ. ಸುತ್ತಮುತ್ತ ಜನ ಮಾತ್ರ ಇದ್ದಾರೆ. ಇವರೇ ಹೇಳ್ತಾರೆ, ಜನನಿಬಿಡ ಪ್ರದೇಶದಲ್ಲಿ ಮಾಸ್ಕ್ ಹಾಕಿ, 60 ವರ್ಷ ದಾಟದವ್ರು ಮಾಸ್ಕ್ ಹಾಕಿ. ಬಟ್ ನೀವು ಹಾಕಿದ್ದೀರಾ? ನೀವು ಯಾರಿಗೆ ಬುದ್ಧಿವಾದ ಹೇಳ್ತೀರಾ? ಮಾಸ್ಕ್ ಕಡ್ಡಾಯ ಅಲ್ಲ ಅಂತ ಹೇಳಿದ್ದೀರಾ, ಒಪ್ಕೋತೀನಿ. ಇದನ್ನೇ ಜನರು ಹೇಳಿದ್ರೆ, 60 ವರ್ಷ ಮೇಲ್ಪಟ್ಟವ್ರು ಹೇಳಿದ್ರೆ, ಕಡ್ಡಾಯ ಅಲ್ಲ ಬಿಡ್ರಿ, ಮಂತ್ರಿಗಳೇ ಹಾಕಲ್ಲ ಬಿಡ್ರಿ, ನಾವೇನು ಅಂತಾರೆ ಜನ. ಇನ್ನು ನೀವು ಮಂತ್ರಿಗಳು ಮಾದರಿ ಆಗಬೇಕಲ್ವ ಜನರಿಗೆ, ನೀವು ಹಾಕಿ ತೋರಿಸ್ಬೇಕು. ನೋಡಿ ಸಿದ್ದರಾಮಯ್ಯನವರು ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ. ಅವ್ರಿಗಿರ್ತಕ್ಕಂಥ ಆರೋಗ್ಯದ ಕಾಳಜಿ ಬೇರೆಯವ್ರಿಗೆ ಹಾಕಿಲ್ಲ. ಈ ಮಾಸ್ಕ್ ಹಾಕೋದ್ರಿಂದ ನೋಡಿ, ಇವರು ಎಚ್ ಕೆ ಪಾಟೀಲ್ ಹಾಕಿದಾರಾ? ಹಾಕಿಲ್ಲ. ಮಾಸ್ಕ್ ಹಾಕೋದ್ರಿಂದ ನಿಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು, ನಿಮ್ಮಿಂದ ಬೇರೆಯವ್ರ ಆರೋಗ್ಯಕ್ಕೂ ತೊಂದರೆ ಆಗದಿದ್ದಂಗೆ ನೋಡ್ಕೋಬೋದು. ಅದು ಮಾದರಿ ಆಗಿರ್ತಕ್ಕಂಥದ್ದು. ಹಾಕಿಲ್ಲ ಯಾರೂ ಕೂಡ, ರೂಲ್ಸ್ ಮಾತ್ರ ಮಾಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಫುಲ್ ಮಾರ್ಕ್ಸ್, ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಫುಲ್ ಮಾರ್ಕ್ಸ್, ಇನ್ನೆಲ್ಲರೂ ಫೇಲ್. ಎಲ್ಲ ಮಂತ್ರಿಗಳು ಯಾರ್ಯಾರು ನಾವು ತೋರಿಸಿದ್ದೀವಿ ಇವಾಗ, ಡಿ.ಸಿ.ಎಂ ಡಿ ಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪನವರು, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಬೋಸರಾಜು, ಎಚ್ ಕೆ ಪಾಟೀಲ್ ಎಲ್ಲ ಫೇಲ್. ಇವರೆಲ್ಲ ಅವರಿಬ್ಬರೇ ಇವಾಗ ಮಾದರಿಯಾಗಿ ಸಚಿವ ಸಂಪುಟ ಸಭೆಗೆ ಬಂದಿದ್ದು. ಸಿದ್ದರಾಮಯ್ಯನವರು ನೆಕ್ಸ್ಟ್ ವೀಕಿಂದ ನೀವೇನು ಸಂಪುಟ ಸಭೆ ಮಾಡ್ತಿರಲ್ಲಪ್ಪ, ಸಚಿವ ಸಂಪುಟ ಸಭೆ, ರೂಲ್ಸ್ ಮಾಡಿಬಿಡಿ, ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಬರ್ಬೇಕು ಅಂತ. ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳು, ಅಧಿಕಾರಿಗಳು ಯಾರ್ಯಾರು ಭಾಗವಹಿಸ್ತಾರೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಬರ್ಬೇಕು. ನೀವು ನಿಮ್ಮ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಆಗಬೇಕು.